ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚಾರ್ಥೇಷ್ವಭಿಘ್ನಸ್ವರಾಟ್ ತೇನೇ ಬ್ರಹ್ಮ ಹೃದಯ ಆದಿಕವಯೇ ಮುಹ್ಯಂತಿ ಯತ್ಸೂರಯಃ ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಪರಮಾತ್ಮನ ಸಾಕ್ಷಾತ್ಕಾರಕ್ಕಾಗಿ ನಮಗೆ ಬೇಕಾಗಿರೋದು ಅಂದರೆ ಭಕ್ತಿ, ಶುದ್ಧ ಭಕ್ತಿ. ಅದನ್ನು ತಿಳಿಸಿದಂತಹ ಭಗವಂತ ಅಂತಹ ಭಕ್ತರು ಹೇಗಿರ್ತಾರೆ, ಅವರ ಒಂದು ನಡೆನುಡಿ ಹೇಗಿರುತ್ತೆ ಅನ್ನೋದನ್ನು ಈಗ ನಮಗಾಗಿ ತಿಳಿಸಿಕೊಡ್ತಾ ಇದ್ದಾನೆ. ನೈಕಾತ್ಮತಾಮೇ ಸ್ಪೃಹಯಂತಿ ಕೇಚಿನ್ಮತ್ಪಾದ ಸೇವಾಭಿರತಾ ಮದೀಹಾಃ ಯೋ ಅನ್ಯೋನ್ಯತೋ ಭಾಗವತಾಃ ಪ್ರಸಜ್ಯ ಸಭಾಜಯಂತೆ ಮಮ ಪೌರುಷಾಣಿ. ಕೆಲವು ಭಕ್ತರು ನನ್ನ ಪಾದ ಸೇವೆಯಲ್ಲೇ ನಿರತರಾಗಿ ಪರಸ್ಪರ ಒಬ್ರಿಗೊಬ್ಬರು ಭೇಟಿಯಾದಾಗ ನನ್ನ ಶೌರ್ಯ, ಕೀರ್ತಿ ಈ ಗುಣಗಳ ಬಗ್ಗೆನೇ ಮಾತಾಡ್ಕೋತಾ ಇರ್ತಾರೆ. ಇಂತಹ ಧನ್ಯ ಭಕ್ತರು ನನ್ನೊಡನೆ ಏಕಾತ್ಮತೆಯ ರೂಪವಾದಂತಹ ಮುಕ್ತಿಯನ್ನು ಸಹ ಅವರು ಬಯಸೋದಿಲ್ಲ. ಭಕ್ತಿಯ ಪರಾಕಾಷ್ಠೆಯನ್ನು ಹೊಂದಿರುವಂಥ ಇಂಥ ಭಕ್ತರು ತಮ್ಮ ಕಣ್ಣೆದುರಿನಲ್ಲಿ ಭಗವಂತನ ರೂಪವನ್ನೇ ಕಾಣ್ತಾ, ಆತನ ಪಾದಸೇವೆ ಮಾಡ್ತಾ, ಆತನನ್ನೇ ಸ್ತುತಿ ಮಾಡ್ತಾ ಇರೋದಕ್ಕೆ ಬಯಸ್ತಾರೆ. ಇಂಥವ್ರಿಗೆ ಮುಕ್ತಿಯ ಅಪೇಕ್ಷೆನೂ ಇರೋದಿಲ್ಲ. ಯಾಕೆಂದರೆ ಮುಕ್ತರಾಗಿ ಪರಮಾತ್ಮನಲ್ಲಿ ಐಕ್ಯರಾಗ್ಬಿಟ್ರೆ ಅವನ ಆ ದಿವ್ಯ ಮಂಗಳ ಮೂರ್ತಿಯನ್ನು ಕಾಣುವಂತಹ ಸುಯೋಗನೇ ಇರೋದಿಲ್ವಲ್ಲ. ಹಾಗಾಗಿ ಮುಕ್ತಿ ಬೇಡ ಭಗವಂತ, ನಿನ್ನ ಪಾದದಲ್ಲಿ ಆಶ್ರಯವನ್ನು ಕೊಡು ನನಗೆ, ಸದಾ ನಿನ್ನನ್ನು ನೋಡ್ತಾ, ನಿನ್ನನ್ನು ಸ್ತುತಿಸ್ತಾ, ನಿನ್ನನ್ನು ಧ್ಯಾನಿಸ್ತಾ, ನಿನ್ನ ಕರುಣೆಯ ಅಡಿಯಲ್ಲಿ ನಾನು ಬದುಕ್ತೀನಿ ಅಂತ ಬೇಡ್ಕೋತಾ ಇರ್ತಾರೆ. ಪಶ್ಯಂತಿ ತೇ ಮೇ ರುಚಿರಾಣ್ಯಂಬ ಸಂತಹ ಪ್ರಸನ್ನ ವಕ್ತಾರುಣಲೋಚನಾನಿ ರೂಪಾಣಿ ದಿವ್ಯಾನಿ ವರಪ್ರದಾನಿ ಸಾಕಂ ಸ್ಪೃಹಣೀಯಾಂ ವದಂತಿ. ಅಮ್ಮ, ಅಂತಹ ಮಹಾತ್ಮರು ಪ್ರಸನ್ನವಾದಂತಹ ಮುಖ, ಹಾಗೆ ಕಣ್ಣುಗಳಿಂದ ಕಂಗೊಳಿಸ್ತಾ ಇರುವಂತಹ, ವರಗಳನ್ನು ಅನುಗ್ರಹಿಸುವಂತಹ ನನ್ನ ದಿವ್ಯವಾದಂತಹ ರೂಪವನ್ನು ಕಾಣ್ತಾ ನನ್ನೊಡನೆ ಸವಿ ಮಾತುಗಳನ್ನು ಮೂಲಕ ಆಡ್ತಾ ಸಂಭಾಷಣೆಯನ್ನು ಮಾಡ್ತಾ ಇರ್ತಾರೆ. ಭಕ್ತರಿಗೆ ಪರಮಾತ್ಮನ ದಿವ್ಯ ಮಂಗಳವ ರೂಪವನ್ನು ಕಾಣೋದೇ ಅಮಿತಾನಂದ. ಪರಮಾತ್ಮನ ಸುಂದರವಾದ ಶರೀರ, ಆತನ ದಿವ್ಯ ಲೀಲೆಗಳು, ಆತನ ಪ್ರಸನ್ನ ದೃಷ್ಟಿ, ಆತನ ಮಧುರವಾದ ವಾಣಿ, ಇವುಗಳಲ್ಲೇ ನೆಟ್ಟ ಮನಸ್ಸನ್ನು ಉಳ್ಳವರಾಗಿರ್ತಾರೆ. ಮನಸ್ಸು, ಇಂದ್ರಿಯ ಎಲ್ಲವೂ ಆ ದಿವ್ಯತೆಯಲ್ಲಿ ಮುಳುಗಿ ಹೋಗಿರುತ್ತೆ. ಆನಂದ ಪರವಶರಾದಂತಹ ಅವರು ಮೋಕ್ಷವನ್ನು ಅಪೇಕ್ಷಿಸದೇ ಇದ್ದರೂ ಶುದ್ಧ ಭಕ್ತಿನೇ ಅವರನ್ನು ಆ ಮುಕ್ತಿಯ ಕಡೆಗೆ ಕರ್ಕೊಂಡು ಹೋಗ್ತಾ ಇರುತ್ತೆ. ಅಥೋ ವಿಭೂತಿಂ ಮಮ ಮಾಯಾ ವಿನಸ್ತಾಮೈಶ್ವರ್ಯಮಷ್ಟಾಂಗಮನುಪ್ರವೃತ್ತಂ ಶ್ರಿಯಂ ಭಾಗವತೀಂ ವಾ ಸ್ಪೃಹಯಂತಿ ಭದ್ರಾಂ ಪರಸ್ಯ ಮೇ ತೇಷ್ಣುವತೆ ತು ಲೋಕೆ. ಇಂಥವರು ಮಾಯೆಗೆ ಅಧಿಪತಿಯಾದಂತಹ ನನ್ನ ವಿಭೂತಿಗಳಾಗಿರುವಂತಹ ಸತ್ಯಲೋಕ, ಈ ರೀತಿಯಾದ ಭೋಗ ಸಂಪತ್ತನ್ನಾಗಲಿ, ಅಣಿಮಾದಿ ಅಷ್ಟಸಿದ್ಧಿಗಳನ್ನಾಗಲಿ, ಶ್ರೀ ವೈಕುಂಠ ಲೋಕದ ಉತ್ಕೃಷ್ಟ ಭೋಗಗಳನ್ನಾಗಲಿ ಬಯಸಲ್ಲ. ಆದರೂ ನನ್ನ ಧಾಮವನ್ನು ತಲುಪಿದಾಗ ಎಲ್ಲ ವಿಭೂತಿಗಳು ಅವರಿಗೆ ತಾನಾಗೇ ದೊರಕಿಬಿಡುತ್ತೆ. ಅವರು ಬಯಸದೆ ಹೋದರೂ ಎಲ್ಲ ಉತ್ಕೃಷ್ಟ ವೈಭೋಗಗಳು ಅವರಿಗೆ ಸಿಗತ್ತೆ. ಶ್ರೇಷ್ಠ ಭಕ್ತರು ನಿರ್ವಾಜ್ಯ ಭಕ್ತಿಯಿಂದ ಪಡೆಯುವಂತಹ ಉತ್ತಮ ಗತಿಯನ್ನು ಕುರಿತು ಭಗವಂತ ತಿಳಿಸ್ತಾ ಇದ್ದಾನೆ. ಅರ್ಚಿರಾದಿ ಮಾರ್ಗದಲ್ಲಿ ತೆರಳುವಾಗ ನಾನಾ ಪ್ರಲೋಭನೆಗಳಿಗೆ ಅವರಿಗೆ ಎದುರಾಗತ್ತೆ. ಆದರೆ ಯಾರು ಆ ಭಗವಂತನೊಬ್ಬನಲ್ಲೇ ಮನಸ್ಸನ್ನು ಇಟ್ಟಿರ್ತಾರೋ ಅಂತಹ ಭಕ್ತಾಗ್ರೇಸರರು ಈ ಯಾವ ಆಕರ್ಷಣೆಗಳನ್ನು, ಸಿದ್ಧಿಗಳನ್ನು, ಬ್ರಹ್ಮಾದಿ ಲೋಕಗಳನ್ನೂ ಸಹ ಅಪೇಕ್ಷೆ ಪಡೋದಿಲ್ಲ. ಅವರ ಗುರಿ ನಿಚ್ಚಳವಾಗಿರುತ್ತೆ. ಅದನ್ನು ಬಿಟ್ಟು ಅವರ ಮನಸ್ಸು ವಿಚಲಿತವಾಗೋದಿಲ್ಲ. ಭಗವಂತ ಈ ಮತ್ತಷ್ಟು ವಿವರವಾಗಿ ತನ್ನ ವಿಭೂತಿಯನ್ನು, ಮಹಿಮೆಯನ್ನು ತಾಯಿಗೆ ತಿಳಿಸ್ತಾ ಇದ್ದಾನೆ. ಯಾವ ಭಕ್ತರು ನನ್ನನ್ನೇ ತಮ್ಮ ಪ್ರಿಯವಾದಂತಹ ದೇಹ, ಪುತ್ರ, ಮಿತ್ರ, ಗುರು, ಇಷ್ಟ ದೇವತೆ ಹೀಗೆ ಮನಸಾರೆ ಭಾವಿಸ್ಕೊಂಡಿರ್ತಾರೋ ಅಂತಹ ಸುಕೃತಿಗಳು ಪರಮ ಶಾಂತರೂಪವಾದಂತಹ ನನ್ನ ವೈಕುಂಠಧಾಮವನ್ನು ನಿಶ್ಚಯವಾಗಿ ಸೇರ್ತಾರೆ. ಅಲ್ಲಿಯ ಆನಂದಕ್ಕೆ
ಚ್ಯುತಿನೇ ಇಲ್ಲ, ಯಾವ ಮಿತಿನೂ ಇಲ್ಲ ಅಲ್ಲಿ. ಆ ಪರಮ ಪದದಲ್ಲಿ ಕಾಲಶಕ್ತಿಯೂ ಸಹ ನಡೆಯೋದಿಲ್ಲ. ವಿಸೃಜ್ಯ ಸರ್ವಾನನ್ಯಾಂಶ್ಚ ಮಾಮೇವಂ ವಿಶ್ವತೋಮುಖಂ ಭಜಂತ್ಯನನ್ಯಯಾ ಭಕ್ತ್ಯ ತಾನ್ ಮೃತ್ಯು ರತಿಪಾರಯೇ. ಬೇರೆ ಎಲ್ಲ ವಿಷಯಗಳನ್ನ ಬಿಟ್ಟು ಅನನ್ಯವಾದ ಭಕ್ತಿಯಿಂದ ಎಲ್ಲ ರೀತಿಯಿಂದಲೂ ನನ್ನನ್ನೇ ಯಾರು ಭಜಿಸ್ತಾರೋ ಅಂಥವ್ರನ್ನು ಮೃತ್ಯುರೂಪವಾದಂತಹ ಸಂಸಾರ ಸಾಗರದಿಂದ ನಾನು ದಾಟಿಸ್ಬಿಡ್ತೀನಿ. ನಾನ್ಯತ್ರ ಮದ್ಭಗವತಃ ಪ್ರಧಾನ ಪುರುಷೇಶ್ವರಾತ್ ಆತ್ಮನಃ ಸರ್ವಭೂತಾನಾಂ ಭಯಂ ತೀವ್ರಂ ನಿವರ್ತತೆ. ಸಾಕ್ಷಾತ್ ಭಗವಂತನಾದ ಪ್ರಕೃತಿ ಪುರುಷರಿಗೆಲ್ಲ ಒಡೆಯನಾಗಿರುವಂತಹ ಸಮಸ್ತ ಜೀವಿಗಳ ಆತ್ಮನಾಗಿರುವಂತಹ ನನ್ನನ್ನು ಬಿಟ್ಟು ಬೇರೆ ಯಾರನ್ನ ಆಶ್ರಯಿಸಿದ್ರೂ ಮೃತ್ಯುರೂಪವಾದಂತಹ ಮಹಾ ಭಯದಿಂದ ಬಿಡುಗಡೆ ಆಗೋದಿಲ್ಲ. ಲೌಕಿಕವಾಗಿ ನಾವು ಯಾರ ಬರಲಿ ಏನು ಸಹಾಯವನ್ನು ಕೇಳಿದ್ರು ಅದು ಯಾವುದೂ ಶಾಶ್ವತವಾದದ್ದಲ್ಲ. ಆ ಒಂದು ಮೃತ್ಯು ಭಯದಿಂದ ಯಾರೂ ನಮ್ಮನ್ನು ದೂರ ಮಾಡೋದಕ್ಕೆ ಸಾಧ್ಯವೇ ಇಲ್ಲ. ಕಾಯಿಲೆ ಬಿದ್ದಾಗ ವೈದ್ಯರ ಹತ್ರ ಹೋಗ್ತೀವಿ, ನಾನಿದೇನು ಹೆದರ್ಕೋಬೇಡಿ ಅಂತಾರೆ. ಆದರೆ ಮೃತ್ಯುವನ್ನು ನಿವಾರಿಸೋಕ್ಕೆ ಅವ್ರಿಗೆ ಸಾಧ್ಯವೇ? ಎಂದಿಗೂ ಸಾಧ್ಯವಿಲ್ಲ. ಕಡೆಯಲ್ಲಿ ಆಗದಿದ್ದಾಗ ನಮ್ಮ ಕೈಲಾದ್ದೆಲ್ಲ ಮಾಡಿದ್ದೀವಿ, ಉಳಿದಿದ್ದೆಲ್ಲ ದೇವರೆಚ್ಛೆ ಅಂತಾರೆ. ಅವರು ಆ ದೈವಕ್ಕೆ ಆ ಕ್ಷಣದಲ್ಲಿ ಶರಣಾಗ್ತಾರೆ, ಭಗವಂತನ ನಂಬಿ ದೈವೇಚ್ಛೆ ಅಂತ. ನಮ್ಮನ್ನು ಹಾಗಾದರೆ ಕಾಪಾಡೋನು ಯಾರು ಅಂದರೆ ಶಾಶ್ವತವಾಗಿ ನಮ್ಮನ್ನು ರಕ್ಷಿಸುವವನು, ನಮ್ಮನ್ನು ಕಾಪಾಡುವವನು, ಆ ಭಯದಿಂದ ನಮ್ಮನ್ನು ರಕ್ಷಣೆ ಮಾಡುವಂಥನು ಆ ಭಗವಂತ ಮಾತ್ರ. ಆ ಭಗವಂತನನ್ನು ನಂಬಿದವರಿಗೆ ಮಾತ್ರ ಈ ಒಂದು ಆತ್ಯಂತಿಕ ದುಃಖ ನಿವೃತ್ತಿ ರೂಪವಾದಂತಹ ಮುಕ್ತಿ ಸಿಗೋದಕ್ಕೆ ಸಾಧ್ಯ. ಜನನ ಮರಣಗಳ ಸುಳಿಯನ್ನು ದಾಟಿ ಕೇವಲ ಸುಖದಲ್ಲಿ ಆ ಒಂದು ದಿವ್ಯ ಧಾಮದಲ್ಲಿ ತಾನೇ ತಾನಾಗಿ ಆನಂದಮಯವಾಗಿರುವಂತಹ ಸ್ಥಿತಿ ಸಿಗ್ಬೇಕಾದ್ರೆ ಆ ಭಗವಂತನೊಬ್ಬನಿಂದ ಮಾತ್ರ ಸಾಧ್ಯ. ಮದ್ಭಯಾದ್ ವಾತಿವಾತೋಯಂ ಸೂರ್ಯಸ್ತಪತಿ ಮದ್ಭಯಾತ್ ವರ್ಷತೇಂದ್ರೋ ದಹತ್ಯಗ್ನಿರ್ ಮೃತ್ಯುಶ್ಚರತಿ ಮದ್ಭಯಾತ್. ಭಗವಂತ ಹೇಳ್ತಾ ಇದ್ದಾನೆ, ನನ್ನ ಭಯದಿಂದಲೇ ಈ ವಾಯು ಬೀಸ್ತಾ ಇರೋದು, ಮತ್ತು ಸೂರ್ಯ ಸುಡ್ತಾ ಇರೋದು, ನನ್ನ ಭಯದಿಂದಲೇ ಇಂದ್ರ ಮಳೆ ಸುರಿಸ್ತಾ ಇರೋದು, ಮತ್ತು ಅಗ್ನಿ ದಹಿಸ್ತಾ ಇರೋದು, ನನ್ನ ಭಯದಿಂದಲೇ ಮೃತ್ಯುವೂ ಸಹ ತನ್ನ ಕಾರ್ಯದಲ್ಲಿ ತೊಡಗಿರೋದು. ತೈತ್ತರೀಯ ಉಪನಿಷತ್ತು ಸಹ ಇದೇ ಮಾತನ್ನು ತಿಳಿಸುತ್ತೆ. ಭೀಷಾದಸ್ಮಾದ್ವಾತಪ್ಪವತೆ ಭೀಷೋದೇತಿ ಸೂರ್ಯಃ ಭೀಷಸ್ಮಾದಗ್ನಿಶ್ಚೇಂದ್ರಶ್ಚ ಮೃತ್ಯುರ್ಧಾವತಿ ಪಂಚಮ ಇತಿ ಅಂತ ಅಲ್ಲೂ ಸಹ ಇದೇ ಅಭಿಪ್ರಾಯವನ್ನು ನಾವು ಕಾಣ್ತೀವಿ. ಜ್ಞಾನ ವೈರಾಗ್ಯಯುಕ್ತೇನ ಭಕ್ತಿಯೋಗೇನ ಯೋಗಿನಃ ಕ್ಷೇಮಾಯ ಪಾದಮೂಲಂ ಮೇ ಪ್ರವಿಶ್ಯನ್ಯಗುತೋ ಭಯಂ. ಜ್ಞಾನ ವೈರಾಗ್ಯ ಹಾಗೂ ಭಕ್ತಿ ಯೋಗದಿಂದ ಕೂಡಿದಂತಹ ಯೋಗಿಗಳು ಭಯರಹಿತವಾದಂತಹ ಶಾಂತಿಯನ್ನು ಕ್ಷೇಮವನ್ನು ಪಡೆಯೋದಕ್ಕೆ ನನ್ನ ಚರಣಗಳನ್ನೇ ಆಶ್ರಯಿಸ್ತಾರೆ. ಬೇರೆ ದಾರಿನೇ ಇಲ್ಲ. ನಮಗೆ ಆ ಭಯರಾಹಿತ್ಯ ಸ್ಥಿತಿ ಬರಬೇಕು ಅಂದರೆ, ನಮಗೆ ಪರಮ ಶಾಂತಿ ದೊರಕಬೇಕು ಅಂದರೆ ನಾವು ಭಗವಂತನಿಗೆ ಶರಣು ಹೋಗಬೇಕು. ಏತಾವಾನೇವ ಲೋಕೇಸ್ಮಿನ್ ಪುಂಸಾಂ ನಿಶ್ರೇಯಸೋದಯ ತೀವ್ರೇಣ ಭಕ್ತಿಯೋಗೇನ ಮನೋಮಯ್ಯರ್ಪಿತಂ ಸ್ಥಿರಂ. ತೀವ್ರವಾದಂತಹ ಭಕ್ತಿಯೋಗದಿಂದ ಮನಸ್ಸನ್ನು ಸ್ಥಿರವಾಗಿ ನನ್ನಲ್ಲೇ ನೆಲೆ ನಿಲ್ಲಿಸಿದ್ರೆ ಮನುಷ್ಯರಿಗೆ ದುರ್ಲಭವಾದಂತಹ ನಿಶ್ರೇಯಸ್ಸು ಸಿಗೋದಕ್ಕೆ ಸಾಧ್ಯ. ಮುಕ್ತಿಯನ್ನು ಪಡೆಯೋದಕ್ಕೆ ಸುಲಭೋಪಾಯ ಅಂದರೆ ನಿಶ್ಚಲ ಭಕ್ತಿ, ನಿಷ್ಕಲ್ಮಶ ಭಕ್ತಿ ಒಂದೇ. ಇದಕ್ಕಾಗಿಯೇ ಯೋಗಿಗಳು ಜ್ಞಾನ ವೈರಾಗ್ಯದಿಂದ ಕೂಡಿದಂತಹ ಭಕ್ತಿಯೋಗವನ್ನು ಆಶ್ರಯಿಸಿ ಸಮಸ್ತ ಭಯವನ್ನೂ ನಿರ್ಮೂಲನ ಮಾಡುವಂತಹ ಆ ಪರಮಾತ್ಮನ ಪಾದ ಪದ್ಮಗಳನ್ನು ಆಶ್ರಯಿಸಿದ್ದಾರೆ. ಯೋಗಿಗಳಿಗೆ ಗೊತ್ತು, ಜ್ಞಾನಿಗಳಿಗೆ ಗೊತ್ತು, ತಾವು ಮುಕ್ತಿಯನ್ನು ಪಡಿಬೇಕಾದ್ರೆ ಏನು ಮಾಡಬೇಕು, ಇರೋದೊಂದೇ ಮಾರ್ಗ, ಭಗವಂತನನ್ನು ಆಶ್ರಯಿಸೋದು. ಅದನ್ನೇ ಅವರು ಮಾಡಿದ್ದಾರೆ ಅಂತ ತಿಳಿಸಿದಂತಹ ಪರಮಾತ್ಮ ಈಗ ತನ್ನ ತತ್ವವನ್ನು ವಿವರವಾಗಿ ತಿಳಿಸೋದಕ್ಕೆ ಪ್ರಾರಂಭ ಮಾಡ್ತಾನೆ. ಅಥತೆ ಸಂಪ್ರವಕ್ಷ್ಯಾಮಿ ತತ್ವಾನಾಂ ಲಕ್ಷಣಂ ಪೃಥಕ್ ಯದ್ವಿದಿತ್ವ ವಿಮುಚ್ಚೇತ ಪುರುಷಃ ಪ್ರಕೃತೈರ್ಗುಣೈ. ಅಮ್ಮ, ಈಗ ಪ್ರಕೃತಿ ಮೊದಲಾದಂತಹ ತತ್ವಗಳಲ್ಲಿ ಒಂದೊಂದರ ಲಕ್ಷಣವನ್ನು ನಾನು ತಿಳಿಸ್ತೀನಿ. ಇದನ್ನು ತಿಳ್ಕೊಂಡ್ರೆ ಮನುಷ್ಯ ಈ ಪ್ರಕೃತಿ ಗುಣಗಳಿಂದ ಬಿಡುಗಡೆ ಹೊಂದೋದಕ್ಕೆ ಸಾಧ್ಯ.
ನಾವು ಬಂಧನದಿಂದ ಬಿಡುಗಡೆ ಹೊಂದಬೇಕಾದ್ರೆ, ಅದನ್ನು ಬಿಡಿಸ್ಕೋಬೇಕಾದ್ರೆ ಅದೇನು, ಅದು ಯಾವ ರೀತಿ ನಮ್ಮನ್ನು ಬಂಧಿಸಿದೆ, ಹಗ್ಗ ಗಂಟು ಹಾಕಿದೆ ಬಿಚ್ಚಬೇಕು ಅಂದರೆ ಗಂಟು ಯಾವ ಸ್ವರೂಪ, ಯಾವ ರೀತಿಯಲ್ಲಿದೆ ಅಂತ ಗೊತ್ತಾದರೆ ಗಂಟನ್ನು ಬಿಡಿಸ್ಕೋಬೋದು. ಹಾಗೆ ಪ್ರಕೃತಿಯ ತತ್ವಗಳನ್ನು ನಾವು ತಿಳ್ಕೊಂಡ್ರೆ ಅದರಿಂದ ನಾವು ಬಿಡುಗಡೆ ಹೊಂದೋದಕ್ಕೆ ಸಾಧ್ಯ. ಈ ತತ್ವಗಳ ಸ್ವರೂಪವನ್ನು ಸರಿಯಾಗಿ ತಿಳಿದಾಗ ಅಷ್ಟೇ ಮನುಷ್ಯನನ್ನು ಕಾಡುವಂತಹ ಪ್ರಕೃತಿ ಗುಣಗಳು ಆತನಿಂದ ದೂರವಾಗೋದಕ್ಕೆ ಸಾಧ್ಯ. ಹಾಗಾಗಿ ಭಗವಂತ ಈಗ ಆ ಲಕ್ಷಣಗಳನ್ನು ತಿಳಿಸ್ತಾ ಹೋಗ್ತಾನೆ. ಜ್ಞಾನಂ ನಿಶ್ರೇಯಸಾರ್ಥಾಯ ಪುರುಷಸ್ಯಾತ್ಮದರ್ಶನಂ ಯದಾಹುರ್ವರ್ಣಯೇ ತತ್ತೆ ಹೃದಯ ಗ್ರಂಥಿಭೇದನಂ. ಪುರುಷ ಮೋಕ್ಷವನ್ನು ಪಡೆಯೋದಕ್ಕೆ ಆತ್ಮದರ್ಶನ ರೂಪವಾದಂತಹ ಆ ಒಂದು ಜ್ಞಾನವೇ ಕಾರಣವಾಗುತ್ತೆ. ಆತನ ಅಹಂಕಾರ ಅನ್ನುವಂತಹ ಹೃದಯದ ಗ್ರಂಥಿಯನ್ನು ಕತ್ತರಿಸಾಕೋದೂ ಸಹ ಆ ಆತ್ಮಜ್ಞಾನನೇ. ಬ್ರಹ್ಮ ಸಾಕ್ಷಾತ್ಕಾರಕ್ಕೆ ಯಾವ ಜ್ಞಾನ ಅತ್ಯವಶ್ಯಕವೋ, ಯಾವುದರಿಂದ ಮೋಕ್ಷ ಸಿದ್ಧಿಯಾಗುತ್ತೋ ಅಂತಹ ಜ್ಞಾನವನ್ನು ಭಗವಂತ ಈಗ ವಿವರಿಸೋದಕ್ಕೆ ಪ್ರಾರಂಭ ಮಾಡ್ತಾನೆ. ಏಕೆಂದರೆ ದೇವಹೂತಿ ಕೇಳಿರೋದು ಮೋಕ್ಷ ಪ್ರಾಪ್ತಿಯ ಕುರಿತಾಗಿ. ಯಾವುದೋ ಸುಮ್ಮನೆ ಒಂಚೂರು ನೀನು ಪೂಜೆ ಮಾಡಿದ್ರೆ, ಯಾವುದೋ ವ್ರತ ಮಾಡಿದ್ರೆ ಏನು ಸಿಗತ್ತೆ ಅಂತ ಕೇಳಿಲ್ಲ. ಮೋಕ್ಷ ಸಿಗೋದಕ್ಕೆ ಏನು ಮಾಡಬೇಕು ಅದನ್ನು ಭಗವಂತ ಈಗ ತಿಳಿಸ್ತಾ ಹೋಗ್ತಾ ಇದ್ದಾನೆ. ಸಮಸ್ತ ಜಗತ್ತು ಯಾರಿಂದ ವ್ಯಾಪಿಸಲ್ಪಟ್ಟು ಪ್ರಕಾಶಿಸ್ತಾ ಇದೆಯೋ ಆ ಆತ್ಮನೇ ಪುರುಷ. ಆ ಪುರುಷ ಅನಾದಿಯು, ತ್ರಿಗುಣಾತೀತನು, ಪ್ರಕೃತಿಯಿಂದ ಭಿನ್ನನಾದವನು, ಸ್ವಯಂ ಪ್ರಕಾಶನೂ ಆಗಿದ್ದಾನೆ. ಜ್ಞಾನವೇ ಆತನ ಸ್ವರೂಪ, ಜ್ಞಾನವೇ ಆತನ ಗುಣವೂ ಸಹ ಆಗಿದೆ. ದೀಪ ತನ್ನ ಪ್ರಭೆಯಿಂದ ಇತರ ವಸ್ತುಗಳನ್ನೆಲ್ಲ ಪ್ರಕಾಶಗೊಳಿಸ್ತಾ ತನಗೆ ತಾನೇ ಬೆಳಕು ಆಗಿದೆ. ದೀಪವನ್ನು ನೋಡೋದಕ್ಕೆ ನಮಗೆ ದೀಪವೇ ಬೆಳಕು, ಬೇರೆ ಏನು ಬೇಕಾಗಿಲ್ಲ. ಸೂರ್ಯನನ್ನು ನೋಡೋದಕ್ಕೆ ಸೂರ್ಯನೇ ಬೆಳಕು, ಬೇರೆ ಯಾವ ವಸ್ತುವಿನಿಂದ ಸಹಾಯದಿಂದ ನಾವು ಸೂರ್ಯನ ಕಾಣೋದಕ್ಕಾಗಲ್ಲ. ಹಾಗೆ ಜೀವನು ತನ್ನೊಳಗೆ ತಾನೇ ತಿಳಿಬೇಕಾದಂತಹ ನಿಜ ಸ್ವರೂಪವುಳ್ಳವನಾಗಿ ಇತರ ವಸ್ತುಗಳನ್ನೂ ತಿಳ್ಕೊತಾ ಇದ್ದಾನೆ. ಆ ಸರ್ವವ್ಯಾಪಕ ಪುರುಷ ಅವ್ಯಕ್ತನು, ತ್ರಿಗುಣಾತ್ಮಕನು ಆದಂತಹ ವೈಷ್ಣವೀ ಮಾಯೆಯನ್ನು ತನ್ನಿಚ್ಛೆಯಂತ ಧರಿಸಿದ್ದಾನೆ. ಯಾವ ಮಾಯೆಯೂ ಆತನಿಗೆ ಆವರಿಸೋದಿಲ್ಲ. ಆದರೆ ಲೋಕ ವ್ಯವಹಾರವನ್ನು ನಡೆಸೋದಕ್ಕಾಗಿ ಆತ ತನ್ನಿಚ್ಛೆಯಂತೆ ಎಲ್ಲವನ್ನ ತನ್ನ ಮೇಲೆ ಆರೋಪಿಸ್ಕೋತಾನೆ ಭಗವಂತ. ಗುಣೈರ್ವಿಚಿತ್ರಾಃ ಸೃಜಂತಿ ಸ್ವರೂಪಾಃ ಪ್ರಕೃತಿಂ ಪ್ರಜಾಃ ವಿಲೋಕ್ಯ ಮುಮಹೇ ಸದ್ಯ ಸ ಇಹ ಜ್ಞಾನಗುಹ್ಯ. ಪ್ರಕೃತಿ ತನ್ನ ಸತ್ವ, ರಜಸ್, ತಮಸ್ ಅನ್ನೋ ಗುಣಗಳಿಂದ ಅವುಗಳಿಗೆ ಅನುರೂಪವಾದಂತಹ ಪ್ರಜೆಗಳನ್ನು ಸೃಷ್ಟಿ ಮಾಡತೊಡಗಿತು. ಅದನ್ನು ಕಂಡಂತಹ ಪುರುಷ ಜ್ಞಾನವನ್ನು ಮುಚ್ಚಿಬಿಡುವಂತಹ ಅದರ ಆವರಣ ಶಕ್ತಿಯಿಂದ ಮೋಹಿತನಾದ. ತನ್ನ ಸ್ವರೂಪವನ್ನೇ ಆತ ಮರೆತುಬಿಟ್ಟ. ಪ್ರಕೃತಿ ಯಾವಾಗ ಮೇಲೆದ್ದು ಬಂತು ಆಗ ಅದರ ಆವರಣ ಶಕ್ತಿ ಜ್ಞಾನವನ್ನು ಮರೆ ಮಾಡಿಬಿಡ್ತು. ಪುರುಷನೂ ಸಹ ಆ ಪ್ರಕೃತಿಯಿಂದ ಮೋಹಿತನಾಗಿ ತನ್ನ ಸ್ವರೂಪವನ್ನು ಮರೆತಂತೆ ತೋರ್ಕೋತಾ ಇದ್ದಾನೆ. ಪುರುಷನಿಗೆ ಪ್ರಕೃತಿಯ ಯಾವುದೇ ಗುಣಗಳ ಸಂಬಂಧ ಇಲ್ಲದೆ ಹೋದರು ಪ್ರಕೃತಿನೇ ತನ್ನ ಸ್ವರೂಪ ಅಂತ ಭಾವಿಸ್ತಾನೆ. ಪ್ರಕೃತಿಯ ಗುಣಗಳಿಗೆ ಅನುಸಾರವಾಗಿ ನಡೀತಾ ಇರುವಂತಹ ಕರ್ಮಗಳಲ್ಲಿ ತಾನೇ ಕರ್ತೃ ಅಂತ ಆತ ಭಾವಿಸಿರ್ತಾನೆ. ಸಂಸಾರ ಸಂಬಂಧವಾದಂತಹ ಕಾರ್ಯಗಳಲ್ಲಿ ಜೀವ ತೊಡಗಿಸ್ಕೊಳ್ಳೋದು ಆ ಪ್ರಕೃತಿ ಗುಣಗಳ ಮೂಲಕವಾಗಿ ಹೊರತು ಆತನಿಗೆ ಸಹಜ ಅಲ್ಲ. ಪ್ರಕೃತಿ ಸಂಬಂಧದಿಂದ ಉಂಟಾಗುವಂತಹ ಕರ್ತೃತ್ವವನ್ನು ಜೀವ ತನ್ನಲ್ಲಿ ಆರೋಪ ಮಾಡ್ಕೊಳ್ಳೋದ್ರಿಂದಲೇ ಆತನಿಗೆ ಸಂಸಾರ ಬಂಧನ ಉಂಟಾಗತ್ತೆ. ಅದರಿಂದಲೇ ಕರ್ಮ ಬಂಧನಕ್ಕೂ ಒಳಗಾಗ್ತಾನೆ. ಈ ರೀತಿ ತಾನೇ ಕರ್ತೃ ಅನ್ನೋಂತಹ ತಿಳಿವನ್ನು ಪಡೆಯೋದ್ರಿಂದಲೇ ಅಕರ್ತೃವು, ಸಾಕ್ಷಿ ಸ್ವರೂಪಿಯು, ಆನಂದ ಸ್ವರೂಪಿಯೂ ಆಗಿರುವಂತಹ ಪುರುಷ ಜನನ ಮರಣ ರೂಪವಾದಂತಹ ಬಂಧನಕ್ಕೆ ಒಳಗಾಗ್ತಾನೆ. ನಾವೆಲ್ಲರೂ ಸಹ ಜೀವಿಗಳು ಆ ಪ್ರಕೃತಿಯ ಒಂದು ಮೋಹ ಜಾಲಕ್ಕೆ ಸಿಕ್ಕಾಕೊಂಡಿದ್ದೀವಿ. ಹಾಗಾಗಿ ನಮ್ಮ ಸ್ವಸ್ವರೂಪವನ್ನು ನಾವು ಮರೆತು ಬಿಟ್ಟಿದ್ದೀವಿ. ಆ ಮೋಹವೆಂಬ ಆವರಣದಿಂದ ಹೊರಗೆ ಬಂದಾಗಷ್ಟೇ ನಮಗೆ ತಿಳಿವು, ಅರಿವು, ಜ್ಞಾನ ಮೂಡೋದಕ್ಕೆ ಸಾಧ್ಯ. ಆ ಆವರಣದೊಳಗೆ ಇರುವವರೆಗೂ ನಾವು ಈ ಬಂಧನಕ್ಕೆ ಒಳಗಾಗ್ತಾನೇ ಇರ್ತೀವಿ ಅಂತ ಪರಮಾತ್ಮ ಈ ಪ್ರಕೃತಿಯ ಒಂದು ತತ್ವ ಲಕ್ಷಣಗಳನ್ನು ತಿಳಿಸ್ತಾ ಬರ್ತಾ ಇದ್ದಾನೆ. ಮುಂದೆ ಆತ ತಿಳಿಸುವಂತಹ ವಿಚಾರಗಳೇನು ಅನ್ನೋದನ್ನು ಮುಂದಿನ ಭಾಗದಲ್ಲಿ ಗಮನಿಸೋಣ. ಸರ್ವೇ ಭವಂತು ಸುಖಿನಃ
ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖಭಾಗ್ ಭವೇತ್. ಓಂ ಶಾಂತಿ ಶಾಂತಿ ಶಾಂತಿ.